ಕಮ್ಮಿ ಆಗ್ತಾ ಇರುವ ಬೆನ್ನಲ್ಲೇ ಹಂತ ಹಂತವಾಗಿ ಶಾಲಾ ಕಾಲೇಜುಗಳು ಆರಂಭವಾಗ್ತಿವೆ. ಶಿಫ್ಟ್ ವೈಸ್ ನಡೀತಾ ಇರುವ ಎಸ್ಎಸ್ಎಲ್ಸಿ ಫುಲ್ ಟೈಮ್ ಆರಂಭವಾಗಲ್ವಾ? ಪರೀಕ್ಷೆಯ ಕಥೆ ಏನು ಅನ್ನುವ ಪ್ರಶ್ನೆ ಪೋಷಕರನ್ನ ಕಾಡ್ತಾ ಇತ್ತು. ಈಗ ಪರೀಕ್ಷಾ ದಿನಾಂಕ ನಿಗದಿಯಾಗಿದೆ. 9 ಮತ್ತು ಫಸ್ಟ್ PU ಕ್ಲಾಸ್ಗಳಿಗೂ ಕೂಡ ಶಾಲೆ ಶುರುವಾಗಲಿದೆ. ಆದರೆ ಮಕ್ಕಳಿಗೆ ಹಾಜರಾತಿ ಕಡ್ಡಾಯವಲ್ಲ. ಕಳೆದ ವರ್ಷ ಮಾರ್ಚ್ನಿಂದ ಶಿಕ್ಷಣ ಇಲಾಖೆ ಮೇಲೆ ಬಿದ್ದಿರೋ ಕೊರೋನಾ ಕರಿನೆರಳು ಕಮ್ಮಿ ಆಗಿಲ್ಲ. ಕಳೆದ 2020 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ PU ಪರೀಕ್ಷೆ ಆರಂಭದಿಂದ ಶುರುವಾದ ಸಂಕಟ ಇನ್ನೂ ಮುಗಿದಿಲ್ಲ. ಆದರೂ ಕೊರೋನಾ ವಿರುದ್ಧದ ಹೋರಾಟದ ಜೊತೆಗೆ ಜೀವನವೂ ನಡಿಬೇಕು, ವಿದ್ಯಾಭ್ಯಾಸವೂ ಮುಂದುವರಿಬೇಕೆಂದು ಹಂತ ಹಂತವಾಗಿ ಶಾಲೆ ಕಾಲೇಜುಗಳ ಬಾಗಿಲು ತೆರೆಯಲಾಗ್ತಿದೆ. ಈಗಾಗಲೇ ಜನವರಿ 1ರಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ PU ಆಫ್ಲೈನ್ ಕ್ಲಾಸ್ಗಳು ನಡೆಯುತ್ತಿದ್ದು, ಇದೀಗ ಎಸ್ಎಸ್ಎಲ್ಸಿ ಪರೀಕ್ಷೆ ವೇಳಾಪಟ್ಟಿ ನಿಗದಿಯಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟ. ಜೂನ್ 14ರಿಂದ 25ರವರೆಗೆ ಪರೀಕ್ಷೆ ನಿಗದಿ. ಇಷ್ಟು ದಿನ ಆಫ್ಲೈನ್ ಕ್ಲಾಸ್ ಯಾವಾಗ ಆರಂಭವಾಗುತ್ತೆ ಅಂತ ಕಾಯ್ತಿದ್ದ ವಿದ್ಯಾರ್ಥಿಗಳಿಗೆ ಇದೀಗ ಪರೀಕ್ಷೆ ಟೆನ್ಷನ್. ಸದ್ಯ ಟೀಮ್ ವೈಸ್ ಎಸ್ಎಸ್ಎಲ್ಸಿ ಶಾಲೆಗಳು ನಡೆಯುತ್ತಿದ್ದು, ಪರೀಕ್ಷೆ ದಿನಾಂಕವನ್ನ ಎದುರು ನೋಡುತ್ತಿದ್ದ ಮಕ್ಕಳಿಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ತಾತ್ಕಾಲಿಕವಾಗಿ ಪರೀಕ್ಷೆ ದಿನಾಂಕ ನಿಗದಿಯಾಗಿದ್ದು, ಜೂನ್ 16ರಿಂದ ಜೂನ್ 25ರವರೆಗೆ ಪರೀಕ್ಷೆ ನಿಗದಿ ಮಾಡಲಾಗಿದೆ. ಪರೀಕ್ಷೆಯ ಮೊದಲ ದಿನ ಜೂನ್ 14 ಪ್ರಥಮ ಭಾಷೆ ಪರೀಕ್ಷೆ ನಡೆಯಲಿದೆ. ಜೂನ್ 16ರಂದು ಗಣಿತ ಸಬ್ಜೆಕ್ಟ್ ಇದ್ರೆ, ಜೂನ್ 18ರಂದು ದ್ವಿತೀಯ ಭಾಷೆ ಪರೀಕ್ಷೆ ನಡೆಯಲಿದೆ. ಜೂನ್ 21ರಂದು ವಿಜ್ಞಾನ ವಿಷಯದ ಪರೀಕ್ಷೆ ನಡೆಯಲಿದೆ. ಜೂನ್ 23ರಂದು ತೃತೀಯ ಭಾಷೆ ಎಕ್ಸಾಮ್ ನಡೆಯಲಿದ್ದು, ಜೂನ್ 25ರಂದು ಕೊನೆ ದಿನ ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯಲಿದೆ. ಇಂದು ನಡೆದ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 2021ರ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ 14/6/2021ರಿಂದ 25/6/2021ರವರೆಗೆ ನಡೆಸಲು ತೀರ್ಮಾನಿಸಲಾಗಿದೆ. ಹೋದ ವರ್ಷ ನಮ್ಮ ಎಸ್ಎಲ್ಸಿ ಪರೀಕ್ಷೆನ ಜೂನ್ 25 ಪ್ರಾರಂಭ ಮಾಡಿದ್ರು. ಈ ವರ್ಷ ಜೂನ್ 25 ಮುಗಿಸ್ಬೇಕು ಅಂತ ನಮ್ಮ ಟೈಮ್ ಟೇಬಲ್ ಇರೋದು. ಸೊ ಪ್ರಥಮ ಭಾಷೆ ಮತ್ತೆ ಕೋರ್ ಸಬ್ಜೆಕ್ಟ್ಸ್ಗೆ 3 ಗಂಟೆ ಇರ್ತದೆ. ದ್ವಿತೀಯ ಮತ್ತು ತೃತೀಯ ಭಾಷೆಗೆ 3 ಗಂಟೆ ಇರುತ್ತೆ. ಈ ವೇಳಾಪಟ್ಟಿ ಏನು ಘೋಷಿಸಿದ್ದೀವಿ, ಇದಕ್ಕೆ ಅಭ್ಯರ್ಥಿಗಳು ಯಾರಾದರೂ ಕೂಡ ಆಕ್ಷೇಪಣೆ ಸಲ್ಲಿಸಬೇಕು ಅಂತಂದ್ರೆ 28/1/2021ರಿಂದ ಫೆಬ್ರವರಿ 26ವರೆಗೆ ಅವರಿಗೆ ಸಮಯಾವಕಾಶ ನೀಡಲಾಗಿದೆ. ಫೆಬ್ರವರಿ 1ರಿಂದ 9 ಮತ್ತು 11ನೇ ತರಗತಿ ಆರಂಭ. 9ರಿಂದ 12ನೇ ತರಗತಿವರೆಗೆ ಫುಲ್ ಕ್ಲಾಸ್. ಎಸ್ಎಸ್ಎಲ್ಸಿ ಸೆಕೆಂಡ್ PU ತರಗತಿಗಳೇನೋ ಓಪನ್ ಆಗಿವೆ. ಆದರೆ 9ನೇ ಮತ್ತು 11ನೇ ತರಗತಿಗಳು ಯಾವಾಗ ಓಪನ್ ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಫೆಬ್ರವರಿ 1ರಿಂದಲೇ 9 ಮತ್ತು 11ನೇ ಕ್ಲಾಸ್ ವಿದ್ಯಾರ್ಥಿಗಳು ಕೂಡ ಶಾಲೆಯತ್ತ ಮುಖ ಮಾಡಲಿದ್ದಾರೆ. ಇಷ್ಟು ದಿನ ಶಿಫ್ಟ್ ವೈಸ್ ನಡೆಯುತ್ತಿದ್ದ ಎಸ್ಎಸ್ಎಲ್ಸಿ ಸೇರಿದಂತೆ 9ರಿಂದ 12ನೇ ತರಗತಿಯವರೆಗೆ ಸೋಮವಾರದಿಂದಲೇ ಫುಲ್ ಟೈಮ್ ಕ್ಲಾಸ್ ನಡೆಯಲಿದೆ. ಫೆಬ್ರವರಿ 1ನೇ ತಾರೀಕಿಂದ ಹೈಸ್ಕೂಲಿನ 9ನೇ ಕ್ಲಾಸು, ಎಸ್ಎಸ್ಎಲ್ಸಿ, ಫಸ್ಟ್ PUC, ಸೆಕೆಂಡ್ PUC ಇದು ಪೂರ್ತಿ ದಿನ ಇನ್ಮೇಲೆ ನಡೆಯುತ್ತೆ, ಅರ್ಧ ದಿನ ನಡೆಯೋದಿಲ್ಲ. 6ರಿಂದ 8ನೇ ತರಗತಿವರೆಗೆ ವಿದ್ಯಾಗಮ ಯೋಜನೆ. ಹಾಜರಾತಿ ಮೇಲೆ ಪ್ರಾಥಮಿಕ ಶಾಲೆ ಭವಿಷ್ಯ ನಿರ್ಧಾರ. ಈಗಾಗಲೇ ಇರುವಂತೆ 6ರಿಂದ 8ನೇ ತರಗತಿವರೆಗೆ ವಿದ್ಯಾಗಮ ನಡೆಯಲಿದೆ. ಆದರೆ ಪ್ರಾಥಮಿಕ ಶಾಲೆಗಳನ್ನು ತೆರೆಯುವಂತೆ ಪೋಷಕರಿಂದ ಒತ್ತಡ ಬರ್ತಿದ್ದು, ಈ ಬಗ್ಗೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಲಾಗುತ್ತೆ. 9ರಿಂದ 12ನೇ ತರಗತಿವರೆಗೆ ಮಕ್ಕಳ ಹಾಜರಾತಿ ನೋಡಿಕೊಂಡು ಫೆಬ್ರವರಿ 2ನೇ ವಾರ ಮತ್ತೆ ಸಭೆ ಸೇರಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. 1ನೇ ತರಗತಿಯಿಂದ ಶಾಲೆ ತೆರೆಯುವ ಬಗ್ಗೆ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಲಾಗುತ್ತೆ. 6ರಿಂದ 8ನೇ ಕ್ಲಾಸ್ವರೆಗೂ ನಾವೇನು ವಿದ್ಯಾಗಮ ಮಾಡ್ತಾ ಇದ್ದೀವಿ, ಅದು ಅದೇ ರೀತಿ ಮುಂದುವರಿಯುತ್ತೆ. 9, 10, 11, 12 ಹಾಜರಾತಿ, ಅಲ್ಲಿನ ವಾತಾವರಣ ಎಲ್ಲ ನೋಡಿಕೊಂಡು ಫೆಬ್ರವರಿ 2ನೇ ವಾರ ಮತ್ತೆ ನಾವು ಸೇರೋದು. ಉಳಿದ ತರಗತಿಗಳನ್ನ ಪ್ರಾರಂಭ ಮಾಡೋದ್ರ ಬಗ್ಗೆ ಅವತ್ತು ನಿರ್ಧಾರ ಮಾಡೋದು ಅಂತ ತಾಂತ್ರಿಕ ಸಲಹಾ ಸಮಿತಿಯವರು ನಮಗೆ ಸಲಹೆ ನೀಡಿದ್ದಾರೆ. ಸದ್ಯ ರಾಜ್ಯದಲ್ಲಿ ಕೊರೋನಾ ಸೋಂಕು ಕಡಿಮೆ ಆಗ್ತಿದ್ದು, ಹಂತ ಹಂತವಾಗಿ ಶಾಲೆಗಳು ಆರಂಭವಾಗ್ತಿವೆ. ಇದೀಗ ಎಸ್ಎಸ್ಎಲ್ಸಿ ಪರೀಕ್ಷೆ ನಿಗದಿಯಾಗಿದ್ದು, ವಿದ್ಯಾರ್ಥಿಗಳು ಈಗಲಿಂದಲೇ ರೆಡಿಯಾಗಬೇಕಿದೆ. ಹರ್ಷವರ್ಧನ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ತರಗತಿಗಳೇನೋ ಹಂತ ಹಂತವಾಗಿ ಆರಂಭವಾಗ್ತಿವೆ. ಆದರೆ ಈ ಮಧ್ಯೆ ಮತ್ತೊಂದು ಸಮರ ಶುರುವಾಗಿದೆ. ಖಾಸಗಿ ಶಾಲಾ ಶುಲ್ಕ ನಿಗದಿ ವಿಚಾರದಲ್ಲಿ ಕದನ ಮುಂದುವರೆದಿದೆ. ಪೋಷಕರು ಎಷ್ಟೇ ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರೂ ಪ್ರಯೋಜನವಾಗ್ತಿಲ್ಲ. ಖಾಸಗಿ ಶಾಲೆ ಧನದಾಹಿತನದ ವಿರುದ್ಧ ಪೋಷಕರು ಮತ್ತೊಮ್ಮೆ ಹೋರಾಟಕ್ಕಿಳಿದಿದ್ದಾರೆ. ಸಚಿವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಖಾಸಗಿ ಶಾಲೆಗಳಿಗೆ ಲೂಟಿ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ಮಗು
ಶಿಕ್ಷಣದಿಂದ ವಂಚಿತ ಆಗಬಾರದು. ಶಾಲೆಗಳ ಆರಂಭ ಸೇರಿದಂತೆ ಪರೀಕ್ಷೆ ನಡೆಸೋದು ಸರ್ಕಾರಕ್ಕೆ ಒಂದು ಸವಾಲಾಗಿದೆ. ಈ ಸವಾಲು ಹಾಗೂ ಕೊರೋನಾ ಸಂಕಷ್ಟದ ನಡುವೆ ಶಿಕ್ಷಣ ಸಚಿವರ ವಿರುದ್ಧ ಸಮರವೊಂದು ನಡೀತಾ ಇದೆ. ಖಾಸಗಿ ಶಾಲೆಗಳಿಗೆ ಶುಲ್ಕ ನಿಗದಿ ಮಾಡದೇ ಇರೋದ್ರಿಂದ ಸ್ಕೂಲ್ಗಳು ಫೀಸ್ ಪೀಕಲು ರಣಹದ್ದುಗಳಂತೆ ಕಾಯ್ತಿವೆ. ಕೊರೋನಾ ಕಷ್ಟಕಾಲದ ನಡುವೆಯೂ ಪೂರ್ತಿ ಫೀಸ್ ಕೇಳ್ತಾ ಇರೋ ಶಾಲೆಗಳಿಗೆ ಶುಲ್ಕ ನಿಗದಿ ಮಾಡಬೇಕು ಅಂತ ಪೋಷಕರು ನಿರಂತರವಾಗಿ ಪ್ರತಿಭಟಿಸುತ್ತಿದ್ದಾರೆ. ಭಾನುವಾರ ಪೋಷಕರ ಹೋರಾಟ ತೀವ್ರ ಸ್ವರೂಪ ಪಡೆಯಲಿದೆ. ಇಂದಿನ ಸಭೆಯಲ್ಲೂ ನಿಗದಿಯಾಗಲಿಲ್ಲ ಶಾಲಾ ಶುಲ್ಕ. ಜನವರಿ 31ರಂದು ಪೋಷಕರ ಬೃಹತ್ ಪ್ರತಿಭಟನೆ. ಕೊರೋನಾ ಕಷ್ಟಕಾಲದ ಮಧ್ಯೆ ಕೆಲಸವಿಲ್ಲದೆ ಆರ್ಥಿಕ ಸಂಕಷ್ಟದಿಂದ ಕೇಳ್ದಷ್ಟು ಫೀಸ್ ಕಟ್ಟಲು ಸಾಧ್ಯವಿಲ್ಲ ಅನ್ನೋದು ಪೋಷಕರ ವಾದ. ಅಲ್ಲದೆ ಇದುವರೆವಿಗೂ ಶಾಲೆ ಆರಂಭವಾಗದೆ ಆನ್ಲೈನ್ ಕ್ಲಾಸ್ ನಡೀತಾ ಇವೆ. ಹೀಗಿದ್ರೂ ಪೂರ್ತಿ ಫೀಸ್ ಕೇಳ್ತಾ ಇರೋ ಶಾಲೆಗಳ ವಿರುದ್ಧ ಕೆರಳಿ ಕೆಂಡವಾಗಿರೋ ಪೋಷಕರು ಹೋರಾಟಕ್ಕೆ ಉಗ್ರ ರೂಪ ಕೊಡಲಿದ್ದಾರೆ. ಇಂದಿನ ಸಭೆಯಲ್ಲೂ ಶುಲ್ಕ ನಿಗದಿಯಾಗದೇ ಇರೋದ್ರಿಂದ ಜನವರಿ 31ರ ಭಾನುವಾರ ಪೋಷಕರು ಬೃಹತ್ ಮಟ್ಟದಲ್ಲಿ ಸಚಿವರ ವಿರುದ್ಧ ಸಮರಕ್ಕಿಳಿಯೋದು ಫಿಕ್ಸ್ ಆಗಿದೆ. ಶಿಕ್ಷಣ ಸಚಿವರು ಕಾಲಹರಣ ಮಾಡ್ತಾ ಇದ್ದಾರೆ. ಒಂದು ಫೀಸ್ ಫಿಕ್ಸೇಷನ್ ಈ ವರ್ಷಕ್ಕೆ ಮಾಡೋದಕ್ಕೆ ಮೀನಾಮೇಷವನ್ನ ಹೇಳಿಸ್ತಾ ಇದ್ದಾರೆ. ಇದರಿಂದ ಅವರು ಇಂಡೈರೆಕ್ಟ್ ಆಗಿ ಮತ್ತು ಡೈರೆಕ್ಟ್ ಆಗಿ ಖಾಸಗಿ ಶಾಲೆಗಳಿಗೆ ಲೂಟಿ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಶಾಲಾ ಶುಲ್ಕ ನಿರ್ಧಾರ ಸಿಎಂ ಕೈನಲ್ಲಿ. ಸಿಎಂ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ. ಇವತ್ತಿನ ಶಿಕ್ಷಣ ಇಲಾಖೆ ಸಭೆಯಲ್ಲಿ ಶುಲ್ಕ ನಿಗದಿಯಾಗುತ್ತೆ ಅಂತ ಪೋಷಕರು ಭಾರಿ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಈ ನಿರೀಕ್ಷೆ ಹುಸಿಯಾಗ್ತಿದ್ದಂತೆ ಭಾನುವಾರ ಭಾರಿ ಸಂಖ್ಯೆಯಲ್ಲಿ ಪೋಷಕರು ಸಚಿವರ ವಿರುದ್ಧ ಸಿಡಿದೇಳಲಿದ್ದಾರೆ. ಆದ್ರೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ನಾವು ಪೋಷಕರ ಪರವಾಗಿ ನಿಂತಿದ್ದೀವಿ. ಶಾಲಾ ಶುಲ್ಕ ನಿಗದಿ ಬಗ್ಗೆ ಸಮತೋಲಿತ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ. ಹೀಗಾಗಿ ಸಿಎಂ ಜೊತೆ ಚರ್ಚಿಸಿ ಫೀಸ್ ಫಿಕ್ಸ್ ಮಾಡೋ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ತೀವಿ ಅಂದ್ರು. ಈ ಮೂಲಕ ಶುಲ್ಕ ನಿಗದಿ ಚೆಂಡು ಸಿಎಂ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಈ ವರ್ಷ ಶಾಲೆಗಳು ಪ್ರಾರಂಭ ಆದಾಗ್ಲಿಂದನೂ ಕೂಡ ನಾವು ಪೋಷಕರ ಜೊತೆ ನಿಂತಿದ್ದೀವಿ. ಈಗಲೂ ಕೂಡ ನನಗೆ ಪೋಷಕರದು ಸಂಪೂರ್ಣ ಅವರ ಪರಿಸ್ಥಿತಿದು ಅರಿವಿದೆ. ಅನೇಕ ಖಾಸಗಿ ಶಾಲೆಗಳಲ್ಲಿ ಆ ಶಾಲಾ ಶಿಕ್ಷಕರು ವೇತನ ಇಲ್ಲದೇನೆ ಅಥವಾ ವೇತನ ಅರ್ಧಕ್ಕೆ ತಗೊಂಡು ಅಥವಾ ಕೆಲಸನೇ ಕಳ್ಕೊಂಡು ಇರುವ ಪರಿಸ್ಥಿತಿನೂ ಕೂಡ ಗೊತ್ತಿದೆ. ಪೋಷಕರ ಹಿತವನ್ನ ಸಂಪೂರ್ಣವಾಗಿ ರಕ್ಷಿಸಿ ಈ ಖಾಸಗಿ ಶಾಲಾ ಶಿಕ್ಷಕರಿಗೆ ಜೀವನ ನಿರ್ವಹಣೆಗೆ ನಾವು ಕೊಡಬೇಕು. ಅದನ್ನು ಕೂಡ ನಾವು ಒಂದು ಸಮತೋಲನವಾಗಿ ಒಂದು ತೀರ್ಮಾನ ತಗೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಶುಲ್ಕ ಕಟ್ಟದ ಕಾರಣ ಆನ್ಲೈನ್ ಕ್ಲಾಸ್ ಬಂದ್. ಸ್ಕೂಲ್ ಆವರಣದಲ್ಲಿ ಪೋಷಕರ ಪ್ರತಿಭಟನೆ. ಶುಲ್ಕ ನಿಗದಿ ಸಮರ ತಾರಕಕ್ಕೇರಿರೋ ವೇಳೆಯೇ ರಾಜಾಜಿನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯೊಂದು ಫೀಸ್ ಕಟ್ಟಿಲ್ಲವೆಂದು ಕೆಲ ಮಕ್ಕಳ ಆನ್ಲೈನ್ ಕ್ಲಾಸ್ ಐಡಿ ಬಂದ್ ಮಾಡಿದೆಯಂತೆ. ಇದಕ್ಕೆ ಕೆರಳಿದ ಪೋಷಕರು ಶಾಲೆಗೆ ನುಗ್ಗಿ ಆಕ್ರೋಶ ಹೊರಹಾಕಿದ್ರು. ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಸರ್ಕಾರ ಹೇಳಿದ್ರು. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕೆರಳಿದ್ರು. ನಮ್ಮ ಮಗು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. 10,000 ಪೇ ಮಾಡಿದ್ದೀವಿ. ಬಟ್ ಅವರು ಆನ್ಲೈನ್ ಕ್ಲಾಸಸ್ ಇಂದ ರಿಮೂವ್ ಮಾಡಿದ್ದಾರೆ ಬಿಕಾಸ್ ಆಫ್ ನಾಟ್ ಪೇಯಿಂಗ್ ದ ಹಾಫ್ ಟರ್ಮ್ ಫೀ. ಶಾಲೆಯ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಐಡಿ ಬಂದ್ ಮಾಡಲಾಗಿದೆ ಎಂಬ ಆರೋಪವಿದೆ. ಆದ್ರೆ ಇದಕ್ಕೆ ಶಾಲೆಯ ಕೋಆರ್ಡಿನೇಟರ್ ಹೇಳೋದೇ ಬೇರೆ. ಖಂಡಿತ ಇಲ್ಲ, ಇದು ತಪ್ಪು ಅಪವಾದ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಲೋ 10,000 ಮಾತ್ರನೇ ತೆಗೆದಿದ್ದು. ಮಿಕ್ಕಿನಾದವ್ರನ್ನೆಲ್ಲರನ್ನ ನಾವು ಗ್ರೂಪಲ್ಲಿ ಆಡ್ ಮಾಡ್ತಾ ಇದೀವಿ. ಕೊರೋನಾದಿಂದ ಫುಲ್ ಫೀಸ್ ಕಟ್ಟಲು ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಖಾಸಗಿ ಶಾಲೆಗಳು ಫುಲ್ ಫೀಸು ಪಡೆದು ನಷ್ಟ ಸರಿದೂಗಿಸಲು ಪ್ರಯತ್ನಿಸ್ತಾ ಇವೆ. ಆದ್ರೆ ಸಮರದಲ್ಲಿ ಶುಲ್ಕ ನಿಗದಿ ಮಾಡಿ ಶಾಂತಿಗೆ ಯತ್ನಿಸಬೇಕಾದ ಸರ್ಕಾರ ದಿನೇ ದಿನೇ ಕಾಲ ಮುಂದೂಡ್ತಾ ಇದ್ದು ಪೋಷಕರು ಭಾನುವಾರ ಬೃಹತ್ ಪ್ರತಿಭಟನೆಗಿಳಿಯೋಕೆ ಕಾರಣವಾಗಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದ ಬಗ್ಗೆ ಮೊದಲು ಬಾಯ್ಬಿಟ್ಟಿದ್ದೇ ನಟ ಇಂದ್ರಜಿತ್ ಲಂಕೇಶ್. ಚಂದನವನದಲ್ಲಿ ಡ್ರಗ್ಸ್ ದಂಧೆ ಬೇರೂರಿದೆ ಅಂತ ಡೈರೆಕ್ಟ್ ಆಗಿಯೇ ಹೇಳಿಕೆ ಕೊಟ್ಟಿದ್ರು. ಈ ಸಂಬಂಧ ಸಿಸಿಬಿ ವಿಚಾರಣೆ ನಡೆಸಿತ್ತು. ಈಗ ಮತ್ತೊಮ್ಮೆ ಇಂದ್ರಜಿತ್ ಲಂಕೇಶ್ ವಿಚಾರಣೆ ನಡೆಸೋದಕ್ಕೆ ಸಿಸಿಬಿ ಮುಂದಾಗಿದ್ದು ಇವತ್ತು ವಿಚಾರಣೆಗೆ ಕರೆದಿತ್ತು. ಆದ್ರೆ ವಿಚಾರಣೆಗೆ ಅಂತ ಕಮಿಷನರ್ ಕಚೇರಿಗೆ ಬಂದಿದ್ದ ಇಂದ್ರಜಿತ್ ಹಾಗೆಯೇ ವಾಪಸ್ ಹೋಗಿದ್ದಾರೆ. ಅಧಿವೇಶನದ ಭದ್ರತೆಗೆ ಅಂತ ಡಿಸಿಪಿ ನಿಯೋಜನೆ ಆಗಿದ್ರಿಂದ ಮತ್ತೊಂದು ದಿನ ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ. ಈ ವೇಳೆ ಮಾತಾಡಿದ ಇಂದ್ರಜಿತ್ ಲಂಕೇಶ್ ಮತ್ತೆ ಗುಡುಗಿದ್ರು. ಈಗ ಹಿಡಿದಿರೋದು ಮೀನುಗಳನ್ನಷ್ಟೇ, ತಿಮಿಂಗಿಲಗಳನ್ನ ಇನ್ನೂ ಹಿಡಿಯಬೇಕಾಗಿದೆ. ಡ್ರಗ್ಸ್ ಕೇಸಲ್ಲಿ ದೊಡ್ಡ ಜಾಲ ಇದೆ ಅಂತ ಬಾಂಬ್ ಹಾಕಿದ್ರು. ನಮ್ಮ ಯುವ ಪೀಳಿಗೆಗೆ ಒಂದು ಸಂದೇಶ ಆಗುವಂಥ ಒಂದು ವಿಷಯ ಇದು. ಈ ಕಾರಣದಿಂದ ಇನ್ನೂ ಮುಂದೆ ಸಹಕಾರ ಬೇಕಾದರೂ ನೀಡ್ತಾ ಬರ್ತೀನಿ. ಸಣ್ಣ ಸಣ್ಣ ಮೀನುಗಳು ಹಿಡಿದಿರಾ, ದೊಡ್ಡ ದೊಡ್ಡ ತಿಮಿಗಳನ್ನ ಹಿಡೀರಿ ಅಂತ ಹೇಳ್ತೀವಿ. ಇವಾಗಲೇ ಸಾಕಷ್ಟು ನಿಮಗೆ ಒಂದು ಇತಿಹಾಸ ಗೊತ್ತಿದೆ. ಸಾಕಷ್ಟು ತನಿಖೆಗಳು ಮಾಡಿದ್ರು, ಹಿಂದೆನೂ
ಹಿಡಿದಿದ್ದಾರೆ ಮತ್ತು ಅವರು ಇವತ್ತು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಇನ್ನೂ ಹೆಚ್ಚು ಮಾಹಿತಿಗಳನ್ನ ಸಂಗ್ರಹಿಸಿ ಅದೇನೇ ಮಾಹಿತಿ ಇದ್ರೂ ನಾನು ಸಹಕರಿಸ್ತೀನಿ. ಅವರು ತನಿಖೆಗಳನ್ನ ಮಾಡಿ ಕರೆಸಿ ಇನ್ನೂ ಹೆಚ್ಚು ಚುರುಕುಗೊಳಿಸಿ ಅಂತ ಕೇಳ್ಬೋದು. ಇದೊಂದು ದೊಡ್ಡ ಜಾಲ ಇದೆ. ವಿರೋಧ ಪಕ್ಷದವ್ರಿಗೂ ಅಷ್ಟೇ ಕೇಳ್ಕೊಳ್ಳೋದು, ವಿರೋಧ ಪಕ್ಷದವ್ರು ಯಾಕೋ ವಿಷಯನೇ ತೆಗಿತಾ ಇಲ್ಲ. ಅಧಿವೇಶನದ ಮೂಲಕ ಅಟ್ಲೀಸ್ಟ್ ವಿರೋಧ ಪಕ್ಷದವರು ಇದನ್ನು ವಿಷಯ ತೆಗಿಬೇಕು, ಇನ್ನೂ ಚುರುಕುಗೊಳಿಸಬೇಕು, ಇದನ್ನು ಅಂತ್ಯಕ್ಕೆ ಒಂದು ಕಾಣಬೇಕು ಅಂತ ಹೇಳ್ತೀನಿ. ಫಾರಿನ್ ಲೇಡಿ ಕಣ್ಮುಚ್ಚಿ ಕಣ್ ಬಿಡುವಷ್ಟರಲ್ಲಿ ಎಟಿಎಂನಲ್ಲಿ ಹಣ ಎಗರಿಸ್ತಿದ್ದಾಳೆ. ಸಿಟಿಗೆ ಓದೋಕೆ ಅಂತ ಬಂದ ಕಿಲಾಡಿ ಗರಿ ನೋಟು ಎಗರಿಸಿ ಎಸ್ಕೇಪ್ ಆಗಿದ್ದಾಳೆ. ವಿದೇಶಿ ಖದಿಮರ ಗ್ಯಾಂಗ್ ಸಿಟಿಯ ಸುತ್ತಮುತ್ತಲೆಲ್ಲ ಲಕ್ಷ ಹಣ ದೋಚಿದ್ದು ಖಾಕಿಗೆ ಈ ಟೀಮ್ ಸವಾಲಾಗಿದೆ. ಕಷ್ಟಪಡಲಿಲ್ಲ, ದುಡಿಯಲಿಲ್ಲ, ಬ್ಯಾಂಕ್ ಖಾತೆಯಲ್ಲಿ ಪುಡಿಗಾಸು ಇರಲಿಲ್ಲ. ಆದ್ರೂ ಎಟಿಎಂನಲ್ಲಿ ಲಕ್ಷ ಹಣ ಬರ್ತಿತ್ತು. ಯಾರದ್ದೋ ದುಡ್ಡು ಯಲ್ಲಮ್ಮನ್ ಜಾತ್ರೆ ಅಂತ ಯಾಮಾರಿಸಿ ಹಬ್ಬ ಮಾಡ್ತಿದ್ದ ಈ ಕಿಲಾಡಿ ಯುವತಿಯ ಖತರ್ನಾಕ್ ಕೆಲಸಗಳು ಒಂದೊಂದಾಗೆ ಹೊರಬರ್ತಿವೆ. ಅಲ್ಲೂ ಲಕ್ಷ, ಇಲ್ಲೂ ಲಕ್ಷ. ಸಿಟಿಯ ಸುತ್ತಮುತ್ತಲಿನ ಎಟಿಎಂಗಳೇ ಟಾರ್ಗೆಟ್. ನೀವು ಎಟಿಎಂಗೆ ಹೋಗುವಾಗ ಅಥವಾ ಎಟಿಎಂನಿಂದ ಬರುವಾಗ ಈ ಲೇಡಿ ಎದುರಾದ್ರೆ ಎಚ್ಚರವಾಗಿರಿ. ಯಾಕಂದ್ರೆ ಈಕೆಯ ಖತರ್ನಾಕ್ ಕೆಲಸಗಳು ಬಗೆದಷ್ಟು ಬಯಲಾಗ್ತಿವೆ. ಇತ್ತೀಚೆಗೆ ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಎಟಿಎಂ ಒಂದರಲ್ಲಿ ಗ್ರಾಹಕನೋರ್ವ 15,000 ಡ್ರಾ ಮಾಡಲು ಹೋದಾಗ 1.5 ಲಕ್ಷ ಹಣ ಬಂದಿತ್ತು. ಗಾಬರಿಗೊಂಡ ಗ್ರಾಹಕ ದೂರು ನೀಡುತ್ತಿದ್ದಂತೆ ಕೊಲಂಬಿಯಾ ಮೂಲದ ಸ್ಟಿಫಾನಿಯಾ ಕೈಚಳಕ ಬಯಲಾಗಿತ್ತು. ಡಿವೈಸ್ ಒಂದನ್ನ ಬಳಸಿ ಎಟಿಎಂನಲ್ಲಿ ಲೀಲಾಜಾಲವಾಗಿ 17 ಲಕ್ಷ ಹಣ ಎಗರಿಸಿಕೊಂಡು ಹೋಗಿದ್ದ ಈಕೆಯನ್ನ ಅರೆಸ್ಟ್ ಮಾಡಲಾಗಿತ್ತು. ಈ ಕೇಸ್ ಬಯಲಾದ ಬೆನ್ನಲ್ಲೇ ನೆಲಮಂಗಲ ನಗರದ ಅರಿಶಿನಕುಂಟೆಯ ಎಸ್ಬಿಐ ಬ್ಯಾಂಕ್ಗೆ ಸೇರಿದ ಎಟಿಎಂನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಹಣ ಡ್ರಾ ಮಾಡಿರೋದು ಬಯಲಾಗಿದೆ. ಸ್ಟಿಫಾನಿಯಾ ಗ್ಯಾಂಗ್ನ ಒಂದೊಂದೇ ಕೃತ್ಯ ಬಯಲಾಗ್ತಿದ್ದು ಈಕೆ ಸಾಮ್ರಾಜ್ಯದ ಆಳ ಅಗಲಕ್ಕೆ ಖಾಕಿ ಪಡೆಯೇ ದಂಗಾಗಿದೆ. ಯಾರೋ ದುಷ್ಕರ್ಮಿತ ಅಪರಿಚಿತ ವ್ಯಕ್ತಿಗಳು ಕೆಲ ಡಿವೈಸನ್ನು ಉಪಯೋಗ ಮಾಡಿ 4 ಲಕ್ಷಕ್ಕೂ ಹೆಚ್ಚು ಮೌಲ್ಯವನ್ನು ಅದರಿಂದ ತೆಗೆದುಕೊಂಡಿರುವುದಾಗಿ ಕೊಟ್ಟ ಮೇರೆಗೆ ಪ್ರಕರಣವನ್ನು ದಾಖಲಿಸಿದ್ದೇವೆ. ಬೆಂಗಳೂರು ನಗರದಲ್ಲಿ ಈಗಾಗಲೇ ಈ ಕುರಿತಂತೆ ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಆರೋಪಿತರನ್ನು ಬಂಧನ ಮಾಡಿದ್ದಾರೆ. ಕೊಲಂಬಿಯಾ ಪ್ರಜೆಗಳು ಇದನ್ನು ಲೇಡಿ ಸ್ಟಿಫಾನಿಯಾ ಅಂತಕ್ಕಂಥವರು ಅಪರಾಧವೆಸಗಿದ ಬಗ್ಗೆ ತಿಳಿದಿದೆ. ಹೈಟೆಕ್ ಪ್ರೋಗ್ರಾಮ್ ಡಿವೈಸ್ ಕನೆಕ್ಟ್ ಮಾಡಿ ವಿದೇಶದಲ್ಲಿರೋ ವ್ಯಕ್ತಿಯಿಂದ ಸೀಕ್ರೆಟ್ ಕೋಡ್ ವರ್ಡ್ ಪಡೆದು ದುಡ್ಡು ದೋಚಿದ್ಲು. ಈ ಕಿಂಗ್ ಪಿನ್ಗಾಗಿ ಶೋಧ ಶುರುವಾಗಿದೆ. ಸೆಕ್ಯೂರಿಟಿ ಇಲ್ಲದ ಎಟಿಎಂಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಗ್ಯಾಂಗ್ ಇನ್ನೆಲ್ಲೆಲ್ಲಿ ಕನ್ನ ಹಾಕಿದ್ಯೋ. ಅಭಿಷೇಕ್, ಚಿಕ್ಕಮಾರನಹಳ್ಳಿ, ನ್ಯೂಸ್ 18 ಕನ್ನಡ, ನೆಲಮಂಗಲ. ನಮ್ಮ ಬೆಂಗಳೂರಲ್ಲಿ ಉಳಿದ ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಅಂಗಳದಲ್ಲೇ ಇರುವ ಹೆಗ್ಗಣಗಳಿಗೆ ಸಿಸಿಬಿ ಡ್ರಿಲ್ ಮಾಡ್ತಿದೆ. ಕಿಂಗ್ ಪಿನ್ ಸನಾ ಬೇಡಿಯಿಂದ ಸೋರಿಕೆಯಾದ ಪೇಪರ್ ಎಲ್ಲೆಲ್ಲ ಹೇಗೆ ಹೋಗಿದೆ ಅನ್ನೋದರ ಸತ್ಯ ಶೋಧನೆಯನ್ನ ಮಾಡಲಾಗ್ತಿದೆ. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಇದುವರೆಗೂ 18 ಮಂದಿ ಬಂಧನ. ಲಕ್ಷಾಂತರ ಅಭ್ಯರ್ಥಿಗಳ ಕನಸಿಗೆ ತಣ್ಣೀರೆರಚಿ ತಮ್ಮ ಕೈ ಬಿಸಿ ಮಾಡಿಕೊಂಡಿದ್ದ ಮಿಕಗಳೆಲ್ಲ ಒಂದೊಂದಾಗಿ ಹೊರಬರ್ತಿವೆ. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಲೀಕ್ ಕೇಸ್ನಲ್ಲಿನ ಮೊಸಳೆ ತಿಮಿಂಗಿಲಗಳ ತನಿಖೆ ಚುರುಕುಗೊಂಡಿದ್ದು ಇದುವರೆಗೂ 18 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೆಪಿಎಸ್ಸಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದ ಕಿಂಗ್ ಪಿನ್ ಸನಾ ಬೇಡಿ, ಎಸ್ಡಿಎ ರಮೇಶ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಚಂದ್ರು ವಿಚಾರಣೆ ತೀವ್ರಗೊಂಡಿದ್ದು ಕೇಸ್ನಲ್ಲಿನ ಭಾವನಾತ್ಮಕ ಬೇಟೆ ಬಯಲಾಗಿದೆ. ಸ್ನೇಹಕ್ಕಾಗಿ ಪ್ರಶ್ನೆ ಕೊಟ್ಟೆ, ಹಣಕ್ಕಾಗಿ ಅಲ್ವೇ ಅಲ್ಲ. ಸಿಸಿಬಿ ವಿಚಾರಣೆಯಲ್ಲಿ ಸನಾ ಬೇಡಿ ಹೈ ಡ್ರಾಮಾ. ಕೆಪಿಎಸ್ಸಿ ಅಂಗಳದಲ್ಲೇ ಇದ್ದು ವಂಚಿಸಿರೋ ಸನಾ ಬೇಡಿ ಕೆಪಿಎಸ್ಸಿ ಕಚೇರಿಯಲ್ಲಿ ಭದ್ರತೆಗೆ ನಿಯೋಜನೆಯಾಗಿದ್ದ ಮುಸ್ತಾಕ್ ಜೊತೆ ಸ್ನೇಹ ಬೆಳೆಸಿದ್ಲು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಇದೇ ಸಮಯದಲ್ಲಿ ಸನಾ ಬೇಡಿ ಕೆಪಿಎಸ್ಸಿ ಸ್ಟೆನೋಗ್ರಾಫರ್ ಅನ್ನೋದನ್ನ ಅರಿತು ಆಕೆಯ ಬಳಿ ಪತ್ರಿಕೆಗೆ ಬೇಡಿಕೆ ಇಟ್ಟಿದ್ದಂತೆ ಮುಸ್ತಾಕ್. ಆರೋಪಿ ರಮೇಶ್ನಂತೆಯೇ ಮುಸ್ತಾಕ್ ಸಹ ಸನಾ ಬೇಡಿ ಬಳಿ ಪತ್ರಿಕೆಗೆ ಒತ್ತಾಯಿಸಿದ್ನಂತೆ. ಹೀಗಾಗಿ ಫ್ರೆಂಡ್ಶಿಪ್ಗಾಗಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೆ ಅಂತ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ. ಸನಾ ಬೇಡಿ ಬಳಿ ಪ್ರಶ್ನೆ ಪತ್ರಿಕೆ ಪಡೆದ ಮುಸ್ತಾಕ್ ಎಫ್ಡಿಎ ಎಕ್ಸಾಮ್ ಬರೆಯಲು ಹಾವೇರಿಗೆ ಹೋಗಿದ್ದ. ಆದರೆ ಯಾವಾಗ ಸನಾ ಬೇಡಿ ಬಂಧನ ಗೊತ್ತಾಯ್ತೋ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದ. ಹಾವೇರಿಗೆ ಹೋಗಿದ್ದ ಸಿಸಿಬಿ ಟೀಮ್ ಆತನ ಸ್ನೇಹಿತರ ಮೂಲಕ ಬಲೆಗೆ ಬೀಳಿಸಿಕೊಂಡಿದೆ. ಇನ್ನು ರಮೇಶ್ ಹಾಗೂ ಬಸವರಾಜ್ ರೂಮ್ಮೇಟ್.
ರಮೇಶ್ ಸನಾಬೇಡಿಯಿಂದ ಪತ್ರಿಕೆ ಪಡೆದು ಕೆಪಿಎಸ್ಸಿಯಲ್ಲಿ ಅಕೌಂಟೆಂಟ್ ಆಗಿದ್ದ ಬಸವರಾಜ್ ಜೊತೆ ರೂಮಲ್ಲಿ ಡಿಸ್ಕಸ್ ಮಾಡಿದ್ದಾನೆ. ಎಫ್ಡಿಎ ಎಕ್ಸಾಮ್ ಬರೆದು ವಿಧಾನಸೌಧದಲ್ಲಿ ಕೆಲಸ ಪಡೆಯಬಹುದು, ಒಳ್ಳೆ ಸಂಪಾದನೆ ಮಾಡಬಹುದು ಅಂತ ಬಸವರಾಜ್ಗೆ ಹೇಳಿದ್ನಂತೆ. ಪ್ರಶ್ನೆ ಪತ್ರಿಕೆ ಸಿಕ್ಕಿದ್ದೇ ತಡ ಬಸವರಾಜ್ ಊರಿಗೆ ಹೋಗಿ ಎಫ್ಡಿಎ ಎಕ್ಸಾಮ್ ಬರೆಯಲು ರೆಡಿಯಾಗಿದ್ದ. ಸನಾಬೇಡಿಯಿಂದ ಪ್ರಶ್ನೆ ಪತ್ರಿಕೆ ಪಡೆದಿದ್ದ ಮುಸ್ತಾಕ್ ಮತ್ತು ರಮೇಶ್ ಪ್ರಶ್ನೆ ಪತ್ರಿಕೆಯನ್ನ ಬೇರೆ ಯಾರಿಗಾದ್ರೂ ಕೊಟ್ಟಿದ್ರಾ ಅಥವಾ ಮಾರಾಟ ಮಾಡಿದ್ರಾ ಅಂತ ತನಿಖೆ ನಡೆಸಲಾಗ್ತಿದೆ. ಜೊತೆಗೆ ಇನ್ನೂ ಕೆಲವರು ರಮೇಶ್ ಮತ್ತು ಸನಾಬೇಡಿ ಸಂಪರ್ಕದಲ್ಲಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಕೆಪಿಎಸ್ಸಿಯ ಮತ್ತಷ್ಟು ಸಿಬ್ಬಂದಿಯ ವಿಚಾರಣೆಯಾಗುವ ಸಾಧ್ಯತೆ ಇದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಬ್ರೇಕ್.